ಹಾಯ್ ಗೈಸ್, ಇದು ನಾನು ಮಾಡಿರೋ ಅಂತಹ ಗಂಜಿ ಪುಡಿ. ಇದನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಶ್ರೇಷ್ಠ ಅಂತ ಇದೆ, ಅಲ್ಲಿ ನಾನು ಮಾಡಿರೋಂತಹ ಏರ್ ಆಯಿಲ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಏರ್ ಆಯಿಲ್ ವೀಡಿಯೋಸ್, ಅದರದ್ದು ಫೀಡ್ಬ್ಯಾಕ್, ಕಸ್ಟಮರ್ ಫೀಡ್ಬ್ಯಾಕ್ ಇದೆಲ್ಲ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದೇ ರೀತಿ ಗಂಜಿ ಪುಡಿನೂ ಸಹ ಪೋಸ್ಟ್ ಮಾಡಿದ್ದೆ ಆ್ಯಸ್ ಅನ್ ಆ್ಯಡ್. ಅಲ್ಲಿ ನನಗೆ ಒಂದು ಮೆಸೇಜ್ ಬಂದಿತ್ತು, ರಾಜಾಜಿನಗರಿಂದ ಅಂತೆ ಅವರು ಮೆಸೇಜ್ ಮಾಡ್ತಾ ಇರೋದು. ಡಿ ಎಮ್ ಮಾಡಿ ಆರ್ಡರ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಬೆಳಗ್ಗೆನೇ ಆರ್ಡರ್ ಬಂತು, ತುಂಬ ಖುಷಿ ಆಯಿತು. ಆ್ಯಂಡ್ ಅದನ್ನು ಪ್ಯಾಕ್ ಮಾಡಿ ಪೋರ್ಟರಲ್ಲಿ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೆ. ನಾನು ಸ್ಕ್ಯಾನರ್ ಕಳಿಸ್ದೆ ಮೆಸೇಜಲ್ಲಿನೇ, ಅವ್ರು ಪೇಮೆಂಟ್ ಸಹ ಮಾಡಿಬಿಟ್ರು. ಈ ಗಂಜಿ ಪುಡಿನಲ್ಲಿ 35 ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ ಇದೆ. ಡ್ರೈ ಫ್ರೂಟ್ ಸಹ ಇದೆ. ಇದನ್ನು ಯಾರು ಬೇಕಾದ್ರೂ ಕುಡಿಬೋದು. ಆದರೆ 12 ಮಂತ್ಸ್ ಒಳಗಡೆ ಇರೋವಂಥ ಮಕ್ಕಳು ಕುಡಿಯೋಕ್ಕಾಗೋದಿಲ್ಲ, ಅವ್ರಿಗೆ ಕೊಡಬಾರ್ದು ಇದನ್ನು. ಬಿಕಾಸ್ ಇದರಲ್ಲಿ ಇದು ಹೆವಿ ಅನಿಸ್ಬೋದು, ಅವ್ರಿಗೆ ಡೈಜೆಷನ್ ಆಗದೆ ಇರ್ಬೋದು. ಸೊ 12 ಮಂತ್ಸ್ ಒಳಗಡೆ ಇರೋ ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ನಾನು ಇದನ್ನು ರೆಗ್ಯುಲರಾಗಿ ಕುಡಿತೀನಿ, ಲೈಕ್ ವೀಕ್ಲಿ ಥ್ರೈಸ್ ಕುಡಿತೀನಿ. ಹಾಗಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ. ಬಾಕಿದೆಲ್ಲ ಸೇಲ್ ಮಾಡಿಬಿಡ್ತೀನಿ. ಆರ್ಡರ್ ಹೇಗೆ ಬರುತ್ತೆ ಹಾಗೆ ಸೋಲ್ಡ್ ಔಟ್ ಆಗಿಬಿಡುತ್ತೆ. ಖಾಲಿ ಆದರೆ ಮತ್ತೆ ಮಾಡ್ತೀನಿ. ಮನೆಗೆ ಎಷ್ಟು ಬೇಕೋ ಅದನ್ನು ಎತ್ತಿಟ್ಕೊತಾ ಇದ್ದೆ. ನಮ್ಮ ಮನೇಲಿ ನಾವೆಲ್ಲರೂ ಕುಡಿತೀವಿ, ನಾನು, ಮಕ್ಕಳು ಎಲ್ಲರೂ ಕುಡಿತೀವಿ ಇದನ್ನು. ವೀಕ್ಲಿ ಥ್ರೈಸ್ ಅಂತೂ ಖಂಡಿತ ಕುಡಿತೀವಿ. ಇಟ್ಸ್ ರಿಯಲಿ ಟೇಸ್ಟಿ ಟೂ, ನಾಟ್ ಓನ್ಲಿ ಹೆಲ್ದಿ, ಟೇಸ್ಟಿಯಾಗಿ ಕೂಡ ಸಹ ಇದೆ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟಲ್ಲಿ ಚಟ್ನಿ ಆ್ಯಂಡ್ ಹುರುಳಿಕಾಳು ನೆನೆಸಿಟ್ಟಿದ್ದೆ ಸಾಂಬಾರು ಮಾಡೋಕ್ಕೆ. ರೊಟ್ಟಿ ಮಾಡೋಕ್ಕೆ ರವೆ ಕಲಸಿಟ್ಟಿದ್ದೀನಿ. ರೊಟ್ಟಿ, ಚಟ್ನಿ, ಗಂಜಿ ಮಾಡ್ತಾಯಿದ್ದೀನಿ. ಮಕ್ಕಳು ಫ್ರೆಶ್ ಅಪ್ ಆಗಿದ ತಕ್ಷಣ ಅವ್ರಿಗೆ ಕುಡೀರಿ ಅಂತ ಹೇಳ್ತೀನಿ, ಕುಡಿತಾರೆ. ನಾನು ಕುಡಿಬೇಕನ್ಸಿದ್ರೆ ಕುಡಿತೀನಿ. ನಾನು ವೀಕ್ಲಿ ಥ್ರೈಸ್ ಅಂತೂ ಕುಡಿತೀನಿ. ನನಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ನಾನು ಕುಡಿತೀನಿ. ಸೊ ಇವತ್ತು ರೊಟ್ಟಿ ಚಟ್ನಿ ಆಗಿದ್ದರಿಂದ ನಾನು ರೊಟ್ಟಿ ತಿಂದೆ. ನಾನಿಲ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ ಆ್ಯಕ್ಚುಲಿ ಇವಾಗ. ಅದಕ್ಕೆ ನಾನು ಎವ್ರಿಥಿಂಗ್ ಐ ವಿಲ್ ಮೆಷರ್ ಆ್ಯಂಡ್ ಟೇಕ್. ತುಂಬ ಏನು ಕ್ರ್ಯಾಶ್ ಡಯಟ್ ಅಂತಲೂ ಇಲ್ಲ, ಅಥವಾ ಸ್ಪೆಷಲ್ ಡಯಟ್ ಅಂತಲೂ ಇಲ್ಲ. ಮನೇಲಿ ಮಾಡಿರೋ ಅಂಥದ್ದೇ ಕ್ಯಾಲರಿ ಕೌಂಟ್ ಮಾಡಿ ತೊಗೊತಾ ಇದ್ದೀನಿ. ಆಯಿಲ್ ರೆಡ್ಯೂಸ್ ಮಾಡಿದ್ದೀನಿ, ಕ್ವಾಂಟಿಟಿ ರೆಡ್ಯೂಸ್ ಮಾಡಿದ್ದೀನಿ, ಕಾರ್ಬ್ಸ್ನ ರೆಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಸಕ್ಕರೆ ಬಿಟ್ಟಿದ್ದೀನಿ. ಸಕ್ಕರೆ ಜಾಸ್ತಿ ತಿನ್ನಲ್ಲ, ಸಕ್ಕರೆ ತರೋದೇ ಇಲ್ಲ ನಮ್ಮ ಮನೇಲಿ. ಆ್ಯಕ್ಚುಲಿ ಸಕ್ಕರೆ ನಾನು ತೊಗೊಳ್ಳೋದೇ ಇಲ್ಲ. ಸೊ ಸಮ್ಟೈಮ್ಸ್ ಯಾವಾಗಾದರೂ ತುಂಬ ಲೈಕ್ 15 days ಒನ್ಸ್ ಆ ಥರ ಎಲ್ಲ ಅಂದಾಗ ಬೆಲ್ಲ ಹಾಕಿ ಏನಾದರೂ ಒಂದು ಸ್ವೀಟ್ ಮಾಡ್ತೀನಿ. ಸೊ ಇಟ್ ವಿಲ್ ಬಿ ನೈಸ್. ಸಕ್ಕರೆ ಅಂತೂ ಇಲ್ಲ, ಕಂಪ್ಲೀಟ್ಲಿ ಬ್ಯಾನ್ಡ್. ಯಾ. ಸೊ ಲಂಚ್ ಬ್ರೇಕಲ್ಲೂ ಸಹ ನಾನು ಒಂದು ರೊಟ್ಟಿ ಚಟ್ನಿನೇ ತೊಗೊಂಡು ಹೋಗಿದ್ದೆ ನನ್ನ ವರ್ಕ್ಗೆ. ಶಾರ್ಟ್ ಬ್ರೇಕಲ್ಲಿ ಮಾವಿನಕಾಯಿ ತಿಂದೆ. ಇವತ್ತು ವರ್ಕ್ ಸ್ವಲ್ಪ ಬೇಗ ಮುಗೀತು, ಸ್ಟಿಲ್ ತುಂಬ ಟಯರ್ಡ್ ಆಗಿತ್ತು. ಮನೆಗೆ ಬಂದು ತುಂಬ ಹಸುವಾಗ್ತಿತ್ತು. ಪಪಾಯ ಕಟ್ ಮಾಡಿ ತಿಂದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಜಿಮ್ಗೆ ಹೋದೆ. ಇವತ್ತು ಜಿಮ್ಮಲ್ಲಿ ನಾನು ಟ್ರೈಸೆಪ್ಸ್ ವರ್ಕೌಟ್ ಮಾಡ್ತಾಯಿದ್ದೀನಿ. ಇವತ್ತು ಟ್ರೈಸೆಪ್ಸ್ ವರ್ಕೌಟ್ ನಾನು 5 ವೇರಿಯೇಷನ್ಸ್ ಮಾಡ್ತೀನಿ. 3x20, 3 sets, 20 time ರಿಪೀಟ್. ಈಚ್ ಸೆಟ್ 20 reps. ಈ ಥರ 3 sets ಮಾಡ್ತೀನಿ, 5 ವೇರಿಯೇಷನ್ಸ್. ಈ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಇದನ್ನು ನೋಡೋವಾಗ ನನಗೆ ಹೆಂಗೆ ಫೀಲ್ ಆಯಿತು ಗೊತ್ತಾ? ಏನಪ್ಪ ನನ್ನ ದೇಹ ಹಿಂಗೆ ಅಡ್ಡದಿಡ್ಡಿ ಬೆಳೆದ್ಬಿಟ್ಟಿದೆ ಅಂತ ಅನ್ನಿಸ್ಬಿಡ್ತು. ಅಫ್ಕೋರ್ಸ್ ಕೇರ್ ಮಾಡಲೇಬೇಕು, ಫಿಟ್ ಆಗಲೇಬೇಕು. ನನ್ನನ್ನು ನಾನು ಫಿಟ್ಟಾಗಿ ಇಟ್ಕೊಳ್ಳೇಬೇಕು ಅಂತ ಇವಾಗ ಇಷ್ಟೆಲ್ಲ ವರ್ಕೌಟ್, ಡಯೆಟ್ ಆ್ಯಂಡ್ ಮೆಂಟಲಿ 90% ಕೂಲಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಆ ಕೂಲಾಗಿರೋದಕ್ಕೆ ಕಾರಣ ಜಿಮ್ಮಿಗೆ ಬರೋದು, ವರ್ಕೌಟ್ ಮಾಡೋದು, ಮ್ಯೂಸಿಕ್ ಹಾಕ್ಕೊಂಡು ವರ್ಕೌಟ್ ಮಾಡೋದು ಅಷ್ಟೇ. ಇವಾಗ ನಾನು ಕಲ್ತಿರೋದು ಆಲ್ಮೋಸ್ಟ್ 8-9 ಮಂತ್ಸಿಂದ ಇದನ್ನು ಫಾಲೋ ಮಾಡ್ತಾಯಿದ್ದೀನಿ. ಸೊ ಸೈಡ್ ಫ್ಯಾಟ್ ಇರುತ್ತಲ್ಲ ವೇಸ್ಟಲ್ಲಿ, ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಈ ಎಕ್ಸಸೈಸು. ಇದು ಆ್ಯಕ್ಚುಲಿ ಅಬ್ಡಮನ್ ಎಕ್ಸಸೈಸ್ ಕೂಡ ಮಾಡ್ಬೋದು ಇದರಲ್ಲಿ. ಇದು ಅಷ್ಟೇ 3x20, 3 sets, 20 repeats ಇನ್ ಈಚ್ ಸೆಟ್. ಈ ಎಕ್ಸಸೈಸು ಅಷ್ಟೇ ಅದೇ ಥರನೇ 3x20. ಕ್ಯಾಮ್ರಾ ಚೆಕ್ ಮಾಡ್ತಾಯಿದ್ದೆ ರೆಕಾರ್ಡಿಂಗ್ ಆಗ್ತಾಯಿದೆಯಾ ಇಲ್ವಾ ಅಂತ. ಸೊ ಇಟ್ ವಾಸ್ ರೆಕಾರ್ಡಿಂಗ್.
ವರ್ಕೌಟ್ ಮಾಡ್ತಾ ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ. ಹಿಂದೆ ಇರೋರು ಅಕ್ಕಪಕ್ಕ ಇರೋರೆಲ್ಲ ನಾವು ಕ್ಯಾಮ್ರಾದಲ್ಲಿ ಕಾಣಬಾರ್ದು ಅಂದ್ಬಿಟ್ರೆ ನಾನೇನು ಮಾಡೋಕ್ಕಾಗೋದೇ ಇಲ್ಲ. ಸೊ ಯಾರೂ ಏನೂ ರಿಸ್ಟ್ರಿಕ್ಟ್ ಮಾಡಲಿಲ್ಲ, ಮಾಡ್ತಾಯಿದ್ದೆ, ವೀಡಿಯೋ ಮಾಡ್ತಾಯಿದ್ದೆ. ವರ್ಕೌಟ್ ಮುಗಿಸಿ ಆ್ಯಂಡ್ ಮನೆಯಲ್ಲಿ ಡಿನ್ನರ್ ಪ್ರಿಪ್ರೇಷನ್ ಮಾಡಬೇಕು. ಮನೆಗೆ ಹೋಗಿ ಇವತ್ತು ಈ ವರ್ಕೌಟ್ ಮಾಡೋದ್ರಿಂದ ನಾನು ಎನರ್ಜೆಟಿಕ್ ಆಗಿರ್ತೀನಿ, ಮೋಟಿವೇಟೆಡ್ ಆಗಿರ್ತೀನಿ ಆ್ಯಂಡ್ ವೆಯ್ಟ್ ಲಾಸ್ ಆಗ್ತಿದೆ ಅಂತ ತುಂಬ ಹ್ಯಾಪಿ ಆಗುತ್ತೆ. ಏನಾಗುತ್ತೋ ಏನೋ ವೆಯ್ಟ್ ಲಾಸ್ ಆಗ್ತಿದೆ ಆ್ಯಂಡ್ ಸ್ಕಿನ್ ಸಹ ಚೆನ್ನಾಗಿರುತ್ತೆ, ಮೆಂಟಲಿ ಪೀಸ್ಫುಲ್ ಆಗಿರ್ತೀನಿ, ಕೈಂಡ್ ಆಫ್ ಮೋಟಿವೇಟೆಡ್. ಜಿಮ್ ಮಾಡೋದ್ರಿಂದ ತುಂಬ ಖುಷಿಯಾಗುತ್ತೆ. ಇವತ್ತು ಟ್ರೈಸೆಪ್ಸ್ ಆ್ಯಂಡ್ ಆ್ಯಬ್ಸ್ ವರ್ಕೌಟ್ ಮಾಡಿದೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಿ ಯಾ.